ಬಳಕೆದಾರರಿಗೆ ಮತ್ತೆ ಬೆಲೆ ಏರಿಕೆ ಬಿಸಿ ತಟ್ಟುತ್ತಾ ಇದೆ. ವಾಹನ ಸವಾರರಿಗೆ ಶಾಕ್ ಮೇಲೆ ಶಾಕ್. ದೇಶಾದ್ಯಂತ ಮತ್ತೆ ಪೆಟ್ರೋಲ್ ಡೀಸೆಲ್ ರೇಟ್ ಹೆಚ್ಚಳ ಆಗ್ತಾ ಇದೆ. ಬೆಂಗಳೂರಲ್ಲಿ ಪೆಟ್ರೋಲ್ ದರ ಲೀಟರ್ಗೆ 95 ಪೈಸೆ ಹೆಚ್ಚಳ ಮಾಡಲಾಗಿದೆ. ಡೀಸೆಲ್ ದರ ಪ್ರತಿ ಲೀಟರ್ಗೆ 94 ಪೈಸೆ ಹೆಚ್ಚಳವಾಗಿದೆ. 4 ದಿನದಲ್ಲಿ 2ನೇ ಬಾರಿ ತೈಲ ದರ ಹೆಚ್ಚಳವಾಗಿದೆ. ವಾಹನ ಸವಾರರ ಜೇಬಿಗೆ ಮತ್ತೆ ಬಿತ್ತು ಕತ್ತರಿ. ಮೊನ್ನೆಯಷ್ಟೇ ₹3 ಹೆಚ್ಚಳ ಮಾಡಿತ್ತು ಸರ್ಕಾರ. ಇವತ್ತು ಮತ್ತೆ ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಳವಾಗಿದೆ. ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಳದ ಪರಿಣಾಮ ಬೇರೆ ಎಲ್ಲ ವಸ್ತುಗಳ ಮೇಲೂ ಕೂಡ ಬೀಳ್ತಾ ಇದೆ. ಎಲ್ಲ ವಸ್ತುಗಳ, ತಿಂಡಿಗಳ, ದಿನಬಳಕೆ ವಸ್ತುಗಳ, ಅಗತ್ಯ ವಸ್ತುಗಳ ಬೆಲೆ ಜಾಸ್ತಿ ಆಗ್ತಾ ಇದೆ. ಇದು ಜನರ ಜೇಬಿಗೆ ಬಲು ಭಾರ ಆಗ್ತಾ ಇದೆ. ಬೆಲೆ ಏರಿಕೆಯ ಬಿಸಿ ಸಾಕಷ್ಟು ಜೋರಾಗಿ ತಟ್ಟಿದೆ. ಜನಗಳಿಗೆ ಜೀವನ ದುಸ್ತರ ಆಗ್ತಾ ಇದೆ. ಅದಕ್ಕೆ ತಕ್ಕನಾಗಿ ಆದಾಯ ಹೆಚ್ಚಾಗ್ತಾ ಇಲ್ಲ. ಬದಲಾಗಿ ಎಲ್ಲ ವಸ್ತುಗಳ ಬೆಲೆ ಏರಿಕೆ ಜೊತೆಗೆ ಪೆಟ್ರೋಲ್ ಡೀಸೆಲ್ ದರ ಬಹಳ ಏರಿಕೆ ಆಗ್ತಾ ಇರುವಂತದ್ದು. ಒಟ್ಟು ಜನಜೀವನ, ಒಟ್ಟು ಆರ್ಥಿಕತೆಯ ಮೇಲೇನೆ ಈ ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಳದ ಪರಿಣಾಮ ಬೀರ್ತಾ ಇದೆ. ಮತ್ತು ಇದು ಇಲ್ಲಿಗೆ ನಿಂತು ಬಿಡುತ್ತೆ ಅಂತ ಹೇಳೋದಕ್ಕೆ ಯಾವ ಆಧಾರವೂ ಇಲ್ಲ. ಇದು ಇನ್ನೂ ಕೂಡ ಮುಂದುವರಿಬಹುದು. ಹಾಗಾಗಿ ಜಾಗತಿಕ ಪರಿಸ್ಥಿತಿಯೂ ಕೂಡ ಹಾಗೆ ಇರೋದ್ರಿಂದ ಜನ ನಿಜಕ್ಕೂ ಕಂಗಾಲಾಗ್ತಾ ಇದ್ದಾರೆ. ಮುಂದೆ ಹೇಗಪ್ಪ ಜೀವನ ಅನ್ನೋಂತ ಒಂದು ಆತಂಕ ಜನರನ್ನ ಕಾಡ್ತಾ ಇದೆ. ಪೆಟ್ರೋಲ್ ಡೀಸೆಲ್ ಬೆಲೆ ಇದೀಗ 90 ಪೈಸೆ ಮತ್ತೆ ಜಾಸ್ತಿ ಆಗಿದೆ. ಒಂದು ವಾರದಿಂದ ₹3 ಜಾಸ್ತಿ ಆಗಿತ್ತು. ಇದೀಗ 90 ಪೈಸೆ ಜಾಸ್ತಿ ಆಗಿದೆ. ಜನಸಾಮಾನ್ಯರು ಏನ್ ಹೇಳ್ತಾರೆ ಕೇಳ್ತೀರಿ. ಸರ್ ನಮಸ್ತೆ. ಇದೀಗ ಮತ್ತೆ ಪೆಟ್ರೋಲ್ ದರ ಜಾಸ್ತಿ ಆಗಿದೆ, ಏನ್ ಹೇಳ್ತಾರೆ ಅಂತ? ಅದು ಅಂತ ದೊಡ್ಡ ವಿಷಯ ಏನಲ್ಲ. ಸ್ಟೇಟ್ ಗೌರ್ಮೆಂಟ್ ಏನ್ ಜಾಸ್ತಿ ಮಾಡಿದೆ ಅದ್ರ ಮುಂದೆ ದಿಸ್ ಇಸ್ ನೆಗ್ಲಿಜಿಬಲ್. ಬಟ್ ವಾರ ಆದ್ಮೇಲೆ ಇಷ್ಟು ದಿನ ಗೌರ್ಮೆಂಟ್ ತಡ್ಕೊ ಬಂದಿದೆ ಅಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಪ್ರಾಬ್ಲಮ್ ತೊಂದರೆ ಕೊಡದೆ ಎಲ್ಲ ಸಪ್ಲೈ ಆಗ್ತಾ ಇದೆ ಅಲ್ವಾ, ಕರೆಕ್ಟಾ? ಬಟ್ ಸ್ಟೇಟ್ ಗೌರ್ಮೆಂಟ್ ಬಂದು ಮಾತಿಗೆ ಮುಂಚೆ ಒಂದೊಂದು ಐಟಮೇ ಜಾಸ್ತಿ ಮಾಡ್ಕೊಂಡು ಹೋಗ್ತಾರೆ. ಏನ್ ಕೇಳಿದ್ರು ವಿ ಆಮ್ ಗಿವಿಂಗ್ ಫ್ರೀಲಿ ಯಾರು ಕೊಡ್ತಾ ಇದ್ದಾರೆ? ₹300 ಕರೆಂಟ್ ಬಿಲ್ ಬರ್ತಾ ಇತ್ತು, ಇವತ್ತು ₹700 ಬರ್ತಾ ಇದೆ. ನನ್ಗೇನು ಯೂಸ್ ಆಯ್ತು ಫ್ರೀ ಕೊಟ್ಟು, ಕರೆಕ್ಟಾ? ಕಳೆದ ವಾರ ಈಗ ₹3 ಜಾಸ್ತಿ ಆಗಿತ್ತು, ಈಗ ಮತ್ತೆ 90 ಪೈಸೆ ಜಾಸ್ತಿ ಆಗಿದೆ ಅಂತ ದೊಡ್ಡ ವಿಷಯ ಅಲ್ರಿ. ಎಲ್ಲಾರು ಜನರೆಲ್ಲ ಎಜುಕೇಟೆಡ್ ರೀ. ಅಲ್ಲಿ ವಾರ್ ಆಗ್ತಾ ಇದೆ, ಸಪ್ಲೈ ಕಮ್ಮಿ ಆಗ್ತಾ ಇದೆ. ದೇ ಮೇಡ್ ಇಟ್. ಬೇಕು ಅಂತ ಮಾಡುತ್ತಾ ಇದಾರೆ ಯಾರನ? ಸ್ಟೇಟ್ ಗೌರ್ಮೆಂಟ್ ಪಾತ್ರ ಇಲ್ವಾಗದ್ರಂತ? ಸ್ಟೇಟ್ ಗೌರ್ಮೆಂಟ್ ಇನ್ನೂ ಜಾಸ್ತಿ ಇದೆ, ರೇಟ್ ಜಾಸ್ತಿ ಮಾಡೋದ್ರಲ್ಲಿ ಇದೆ. 12 to 13 ಐಟಮ್ಸ್ಗೆಲ್ಲ ಜಾಸ್ತಿ ಮಾಡಿದಾರಲ್ಲ ಅವರು. ಕರೆಂಟ್ ಬಿಲ್ ಜಾಸ್ತಿ ಮಾಡ್ತಾವ್ರೆ, ವಾಟರ್ ಜಾಸ್ತಿ ಮಾಡ್ತಾ ಇದ್ದಾರೆ, ಕಂದಾಯ ಜಾಸ್ತಿ ಮಾಡ್ತಾ ಇದ್ದಾರೆ. ಈ ಖಾತಾ ನಮ್ ಮಾಡಿಸ್ಕೊಳಕ್ ದುಡ್ಡು ಕೊಡ್ಬೇಕಾ? ಈ ಖಾತಾಗೆ ಅವ್ರೇ ಮಾಡ್ಬಿಟ್ಟು ಕೊಡ್ಬೋದಲ್ಲ. ನಿಮ್ ಖಾತಾ ನಾವು ಈ ಎಲೆಕ್ಟ್ರಾನೈಸ್ ಮಾಡಿದೀವಿ, ತಗೊಳ್ಳಿ ನಿಮ್ ಈ ಖಾತಾನ ಕೊಡ್ಬೋದ್ ತಾನೆ. ಇವೆಲ್ಲ ಏನಕ್ಕೆ? ಎ ಖಾತಾ, ಬಿ ಖಾತಾ ಎಲ್ಲ ಏನಕ್ಕೆ ನಮ್ಗೆ? 60 ವರ್ಷದಿಂದ ಒಂದೇ ಮನೆಯಲ್ಲಿ ಇದ್ದೀವಿ. ಏನಕ್ಕೆ ನಮ್ಗೆ ಬಿ ಖಾತಾ, ಎ ಖಾತೆ ಎಲ್ಲ ಲೂಟಿ ಖಾತಾ, ಲೂಟಿ ಮಾಡೋದಷ್ಟೇ. ಸ್ಟೇಟ್ ಗೌರ್ಮೆಂಟ್ ಎಲ್ಲಿ ಹೋದ್ರು 50,000 ಕೊಡು, 40,000 ಕೊಡು. ಸುಮ್ನೆ ಚೇಂಜ್ ಎಲ್ಲ ಹೆಸರು ಚೇಂಜ್ ಮಾಡಿಬಿಡೋದು, 50,000 ಕೊಡು ಅನ್ನೋದು ಏನಿದು? ಯಾರನ್ನ ಕೇಳ್ಬೇಕು ನಾವು ಹೇಳಿ? ಇನಿಷಿಯಲ್ ಚೇಂಜ್ ಆಗಿದೆ ಒಂದು ಕಂದಾಯ ಸರ್ಟಿಫಿಕೇಟ್ ಅಲ್ಲಿ. ಅದನ್ನ ಚೇಂಜ್ ಮಾಡಕ್ಕೆ 1 ವರ್ಷದಿಂದ ಓಡಾಡ್ತಾ ಇದೀನಿ, ಕೆಲಸ ಆಗ್ತಾ ಇಲ್ಲ. 10,000 ಕೊಡು, 20,000 ಕೊಡು, ಕೆಲಸ ಆಗ್ತಾ ಇಲ್ಲ 1 ವರ್ಷ. ಸಾಕಷ್ಟು ಜನ ಇದ್ರೆ ಮಾತಾಡಿಸ್ತೀನಿ. ಯಾಕಂದ್ರೆ ಪೆಟ್ರೋಲ್ ದರ ಜಾಸ್ತಿ ಆಗಿದೆ, ಹೀಗಾಗಿ ಎಲ್ಲ ಒಂದ್ ಕಡೆ ತುಂಬಾ ಸಮಸ್ಯೆ ಆಗಿದೆ ಅಂತ ಮಾತಾಡಿಸ್ತೀನಿ. ಸರ್ ನಮಸ್ತೆ. ಪೆಟ್ರೋಲ್ ದರ ಈಗ 90 ಪೈಸೆ ಜಾಸ್ತಿ ಆಗಿದೆ, ಏನ್ ಹೇಳ್ತೀರಿ? ಸರ್, ಸರ್ಕಾರ ಏನಾದ್ರೂ ಮಾಡಿದ್ರು ಚೆನ್ನಾಗೇ ಮಾಡುತ್ತೆ. ಎಲ್ಲದರಲ್ಲೂ ಎಲ್ಲರಿಗಾಗೂ ಇರುತ್ತೆ. ಅದು ಸ್ವಲ್ಪ ಮೇಲೆ ಬೀಳುತ್ತೆ, ಬಟ್ ಅದ್ರದ್ದು ಏನೂ ಪ್ರಾಬ್ಲಮ್ ಇಲ್ಲ. ಸರ್ ನಮಸ್ತೆ. ಪೆಟ್ರೋಲ್ ಬೆಲೆ 90 ಪೈಸೆ ಜಾಸ್ತಿ ಆಗಿದೆ, ಏನ್ ಹೇಳ್ತೀರಿ? ಈಗ ತೊಂದರೆ ಇಲ್ಲ ಸರ್, ಅಲ್ಲಿ ವಾರ್ ನಡೀತಾ ಇದೆ. ಮೋದಿಜಿ ಅವರು ವಾರ್ ಕಾರಣದಿಂದ ಅಲ್ಲಿ ಕಚ್ಚಾ ತೈಲ ಬಂದು ಬೆಲೆ ಜಾಸ್ತಿ ಕೊಟ್ಟು ತಗೋಬೇಕು. ತೊಂದರೆ ಇಲ್ಲ. ನಾವು ದೇಶ ಸರ್ಕಾರ ಬೆಲೆ ಏರಿಕೆ ಮಾಡ್ತಿದೆ, ಕೇಂದ್ರ ಸರ್ಕಾರ, ಮೋದಿ ಸರ್ಕಾರ ಅಂತ ಹೇಳ್ತಿದೆ. ಅವರು ಹಾಲಿಂದ ಆಲ್ಕೋಹಾಲ್ ವರೆಗೂ ಜಾಸ್ತಿ ಮಾಡಿದ್ದಾರೆ, 20% ಜಾಸ್ತಿ ಮಾಡಿದ್ದಾರೆ. ಅದ್ರ ಬಗ್ಗೆ ಯಾರು ಗಮನ ಹರಿಸ್ತಾ ಇಲ್ಲ. ಮೋದಿಜಿ ದೇಶಕ್ಕೋಸ್ಕರ ಜಾಸ್ತಿ ಮಾಡ್ತಾ ಇದಾರೆ, ಏನ್ ತೊಂದರೆ ಇಲ್ಲ. 90 ಪೈಸೆ ಅಲ್ಲ, ₹90 ಜಾಸ್ತಿ ಆದ್ರೂ ನಾವು ಮೋದಿಜಿ ಕಡೆ. ಸರ್ ನಮಸ್ತೆ. 90 ಪೈಸೆಗೆ ಪೆಟ್ರೋಲ್ ಜಾಸ್ತಿ ಆಗಿದೆ, ಡೀಸೆಲ್ ಪೆಟ್ರೋಲ್. ಸರ್ ನಮಗಾದ್ರೂ ಪೆಟ್ರೋಲ್ ಸಿಗ್ತಾ ಇದೆ ಸರ್. ಬೇರೆ ಕಂಟ್ರಿಗೆ ನೋಡಿದ್ರೆ ಎಷ್ಟೋ ಪರವಾಗಿಲ್ಲ. ಅದರಿಂದ ಏನ್ ತೊಂದರೆ ಇಲ್ಲ. ಸ್ವಲ್ಪ ಕಷ್ಟನೇ, 1-2-3 ತಿಂಗಳು ಇರತ್ತೆ ಅಷ್ಟೇ. ಆಮೇಲೆ ನಾರ್ಮಲ್.
ಮೋದಿ ಸರ್ಕಾರ ವಿರುದ್ಧ ಕಿಡಿಕಾರ್ತಿದ್ದಾರೆ. ಅವ್ರಿಗೇನ್ ಸರ್ ಆ ಪಾಲಿಟಿಷಿಯನ್ ಅಂದ್ರೆ ಆಪೋಸಿಟ್ ಅವ್ರಿಗೆ ಯಾವಾಗ್ಲೂ ಕಜ್ಜಾಟ ಇದ್ದೇ ಇರುತ್ತೆ. ಅಂದ್ರೆ ಇಲ್ಲ ಹಾಗಾದ್ರೆ ಜಾಸ್ತಿ ಆಗಿದ್ದು ತೊಂದ್ರೆನೆ ಸರ್, ಸ್ವಲ್ಪ ಅಡ್ಜಸ್ಟ್ ಮಾಡ್ಬೇಕು. ಕೊರೋನಾ ಟೈಮಲ್ಲೆಲ್ಲ ಅಡ್ಜಸ್ಟ್ ಮಾಡಿಲ್ವ, ಆ ತರ ಸ್ವಲ್ಪ ಅಡ್ಜಸ್ಟ್ ಮಾಡ್ಬೇಕು ಅಷ್ಟೇ. ಅದಂಗೆ ಒಂದ್ 2-3 ತಿಂಗಳಿಗೆಲ್ಲ ಸ್ವಲ್ಪ ನಾರ್ಮಲ್ ಆಗ್ಬಿಡತ್ತೆ ಅಂತ ನಮ್ಗೊಂದು ಭರವಸೆ ಇದೆ. ಆಮೇಲೆ ನೋಡೋಣ ಸರ್. ಇದಿಷ್ಟು ಸಾರ್ವಜನಿಕರ ಮಾತಾಗಿತ್ತು. ಅಂದ್ರೆ 90 ಪೈಸೆ ಇವತ್ತು ಜಾಸ್ತಿ ಆಗಿದೆ. ಕಳೆದ ವಾರ 3 ರೂಪಾಯಿ ಜಾಸ್ತಿ ಆಗಿತ್ತು. ಬಟ್ ವಾರ್ ನಡೀತಿದೆ, ಹೀಗಾಗಿ ಅನಿವಾರ್ಯವಾಗಿ ಜಾಸ್ತಿ ಮಾಡಿದ್ದಾರೆ. ಹೀಗಾಗಿ ಇದು ಬೆಲೆ ಏರಿಕೆ ಅಂತ ಹೇಳಕ್ಕಾಗಲ್ಲ, ಯಾಕಂದ್ರೆ ವಾರ ಮುಗಿತಂದ್ರೆ ಮತ್ತೆ ಕಡಿಮೆ ಆಗ್ಬಹುದು. ಸಂಕಷ್ಟಕ ಸಿಲುಕಿನಲ್ಲಿ ನಾವು ಇದೀವಿ. ಆ ಒಂದು ದೃಷ್ಟಿಯಿಂದ ಈಗ ಬೆಲೆ ಏರಿಕೆ ಆಗಿದೆ. ನಾವೆಲ್ಲ 3 ರೂಪಾಯಿ ಆದ್ರೆ ಏನ್ ಮಾಡಕ್ಕಾಗಲ್ಲ, ಹಾಕ್ಸ್ಕೊಳ್ಬೇಕು. ಇಲ್ಲಿ ಪೆಟ್ರೋಲ್ ಸಿಗ್ತಿದಿಲ್ಲ, ಅದೇ ತುಂಬಾ ಇಂಪಾರ್ಟೆಂಟ್ ಅಂತ ಒಂದ್ ಕಡೆ ಸಾರ್ವಜನಿಕರು, ಒಂದ್ ಕಡೆ ಪ್ರಯಾಣಿಕರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಕ್ಯಾಮರಾ ಪರ್ಸನ್ ರಘು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಕುರಿತಾಗಿ ಹೆಚ್ಚಿನವರು ಕೇಂದ್ರ ಸರ್ಕಾರವನ್ನ ಅಷ್ಟಾಗಿ ಟೀಕಿಸ್ತಾ ಇಲ್ಲ. ಈಗ ನಮಗೆ ಬೆಳಗ್ಗೆ ಯಾರೆಲ್ಲ ಮಾತನಾಡಿದ್ರು ಅವರುಗಳು ಹೇಳ್ತಾ ಇರೋದು, ರಾಜ್ಯ ಸರ್ಕಾರ ಕಡಿಮೆ ಮಾಡಬಹುದಲ್ವಾ, ಪೆಟ್ರೋಲ್ ಡೀಸೆಲ್ ಮೇಲಿನ ಸೆಸ್ ಅನ್ನ ಕಡಿಮೆ ಮಾಡಬಹುದಲ್ವಾ, ರಾಜ್ಯ ಸರ್ಕಾರ ಏನ್ ಮಾಡಬಹುದು ಅದನ್ನ ಮಾಡೋದ್ ಬಿಟ್ಟು ಸುಮ್ಮನೆ ಕೇಂದ್ರವನ್ನ ಟೀಕಿಸ್ತಾ ಇದೆ ಅನ್ನುವಂಥದ್ದು ಜನರ ಅಭಿಪ್ರಾಯ ಆಗಿತ್ತು. ಯುದ್ಧದ ಸನ್ನಿವೇಶ ಜಾಗತಿಕವಾಗಿ ಬಹಳ ವಿಷಮಯ ಸನ್ನಿವೇಶದಲ್ಲಿ ಇದ್ದೀವಿ. ಹಾಗಾಗಿ ಇಂಥ ಸನ್ನಿವೇಶದಲ್ಲಿ ಮೋದಿಜಿ ಸಾಕಷ್ಟು ಮಾಡ್ತಾ ಇದ್ದಾರೆ ನಮಗೋಸ್ಕರ, ದೇಶಕ್ಕೋಸ್ಕರ ಅನ್ನುವಂಥದ್ದನ್ನ ಜನಗಳ ಒಂದಷ್ಟು ಅಭಿಪ್ರಾಯ. ಮತ್ತೆ ಕೆಲವರು ಇಲ್ಲ ಇದು ಸ್ವಲ್ಪ ಜಾಸ್ತಿ ಆಯಿತು ಅಂತ ಅಭಿಪ್ರಾಯ ಕೂಡ ವ್ಯಕ್ತಪಡಿಸಿದ್ರು. ರಾಜ್ಯ ಸರ್ಕಾರ ಕೂಡ ಇದ್ರ ಜೊತೆ ಕೈ ಜೋಡಿಸಬೇಕು, ಸ್ವಲ್ಪ ತೆರಿಗೆಯನ್ನ ಕಡಿಮೆ ಮಾಡಬೇಕು, ಯಾಕೆ ಇಂಥ ಸಂದರ್ಭದಲ್ಲಿ ಈ ಫ್ರೀ ಯೋಜನೆಗಳು ಬೇಕಾ ಅನ್ನುವಂಥ ಪ್ರಶ್ನೆನೇ ಎತ್ತಿದ್ರು. ಆರ್ಥಿಕವಾಗಿ ಇಡೀ ದೇಶ ಏನು ಒಂದು ರೀತಿಯ ಅತ್ಯಂತ ಕಷ್ಟಕರವಾದ ಸನ್ನಿವೇಶ ಇದು. ಕೇವಲ ನಮ್ಮ ದೇಶಕ್ಕೆ ಮಾತ್ರ ಅಲ್ಲ, ಜಗತ್ತಿನಾದ್ಯಂತ ಹಲವು ದೇಶಗಳು ಇಂಥದ್ದೇ ಒಂದು ಪರಿಸ್ಥಿತಿಯಲ್ಲಿದ್ದಾವೆ. ಯಾಕಂತಂದ್ರೆ ತೈಲ ಇಡೀ ಜಗತ್ತಿನಲ್ಲಿ ಅತ್ಯಂತ ಹೆಚ್ಚಿನ ಮೌಲ್ಯವುಳ್ಳಂತಹ, ಬೆಲೆಯುಳ್ಳಂತಹ, ಅಂದ್ರೆ ಹಣಕಾಸಿನ ಅತ್ಯಂತ ಹೆಚ್ಚಿನ ಹಣಕಾಸಿನ ವಹಿವಾಟಿಗೆ ಕಾರಣವಾಗಿದ್ದಂತಹ ತೈಲ ವಿಚಾರದಲ್ಲಿ ಅಮೆರಿಕ ಇರಾನ್ ಯುದ್ಧದಿಂದಾಗಿ ಸಾಕಷ್ಟು ವ್ಯತ್ಯಯಗಳು ಉಂಟಾಗಿರೋದ್ರಿಂದ ಅದು ಎಲ್ಲ ದೇಶಗಳ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ತೈಲ ಸರಕು ಸಾಗಾಣಿಕೆಗೆ ಬೇಕಾಗಿರೋದ್ರಿಂದ ಅದು ಎಲ್ಲ ವಿಚಾರಗಳ ಮೇಲೂ, ವಸ್ತುಗಳ ಮೇಲೂ ಪರಿಣಾಮ ಬೀರುವಂತದ್ದು. ರೈಟ್, ನಮ್ಮ ಪ್ರತಿನಿಧಿ ಅಭಿಷೇಕ್ ಜಯಶಂಕರ್ ಫೋನ್ ಕನೆಕ್ಟ್ ಆಗಿದ್ದಾರೆ. ಅಭಿಷೇಕ್ ಜಯಶಂಕರ್, ಜನಗಳ ಅಭಿಪ್ರಾಯ ಏನಿದೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಕುರಿತಾಗಿ? ಮತ್ತೆ ಮತ್ತಷ್ಟು ಜಾಸ್ತಿ ಆಗೋ ಸಾಧ್ಯತೆ ಕೂಡ ಇದೆ. ಮತ್ತೆ ರಾಜ್ಯ ಸರ್ಕಾರದ ಪಾತ್ರ ಏನಿದೆ? ಸೆಸ್ ಕಡಿಮೆ ಮಾಡಬಹುದಲ್ವಾ ರಾಜ್ಯ ಸರ್ಕಾರ? ಏನೆಲ್ಲ ಅಪ್ಡೇಟ್ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಈಗಾಗಲೇ ಇನ್ನು 3 ದಿನಗಳ ಹಿಂದೆಯಷ್ಟೇ ದರ ಏರಿಕೆಯನ್ನ ಮಾಡಲಾಗಿತ್ತು. ಈಗ ಮತ್ತೆ 95 ಪೈಸೆಗಳನ್ನ ಹೆಚ್ಚಿಗೆ ಮಾಡಲಾಗಿರುವಂತ. ಇಲ್ಲಿ ಸಹಜವಾಗಿಯೇ ಜನರಿಗೆ ಈ ಒಂದು ಅಂದ್ರೆ 95 ಪೈಸಾ ಅಂತ ಕಡಿಮೆ ಇದ್ರೂ ಕೂಡ ಸ್ವಲ್ಪ ಮಟ್ಟಿಗೆ ಇದೇ ರೀತಿ ಮುಂದುವರಿದಂತಹ ಸಂದರ್ಭದಲ್ಲಿ ಸಹಜವಾಗಿ ಅವರಿಗೆ ಸಾಕಷ್ಟು ತೊಂದರೆಗಳಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ಈಗ ಈ ಒಂದು ದರ ಏರಿಕೆ ಹಿನ್ನೆಲೆಯಲ್ಲಿ ಜನರು ಕೂಡ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಏರಿಕೆ ಆಗುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಒಂದು ಕಾರಣದಿಂದಾಗಿ ಮುತ್ತಿಗೆ ಅಂದ್ರೆ ಏಕಾಏಕಿ ಪೆಟ್ರೋಲ್ ಬಂಕ್ ನಲ್ಲಿ ಬರುವಂತಹ ಒಂದು ಸಾಧ್ಯತೆಗಳು ಕೂಡ ಇದೆ. ಅದೇ ರೀತಿಯಾಗಿ ಈ ದರ ಏರಿಕೆಯ ಆಧಾರದ ಮೇರೆಗೆ ಉಳಿದಂತಹ ಏನು ಆಹಾರ ಪದಾರ್ಥಗಳಾಗಿರ್ಬಹುದು ಮತ್ತೆ ಟ್ರಾನ್ಸ್ಪೋರ್ಟ್ ಮಿಸ್ಲೇನಿಯಸ್ ಆಗಿರಬಹುದು ಅದೆಲ್ಲವೂ ಕೂಡ ಹೆಚ್ಚಾಗುವಂತಹ ಸಾಧ್ಯತೆಗಳು ಕೂಡ ತಳ್ಳಿ ಹಾಕುವಂತಿದೆ. ಹೀಗಾಗಿ ಸಹಜವಾಗಿಯೇ ಒಂದು ಏನು ಇದರ ಮೇಲೆ ಅಂದ್ರೆ ಪೆಟ್ರೋಲ್ ದರ ಏರಿಕೆಯಾಗಿದೆ, ಅದರ ಮೇಲೆ ಬೇರೆ ಬೇರೆ ವಸ್ತುಗಳ ದರ ಏರಿಕೆ ಆಗುವಂತದ್ದು ಅದೆಲ್ಲವೂ ಕೂಡ ಭಯ ಸಹಜವಾಗಿಯೇ ಸಾರ್ವಜನಿಕರಿಗೆ ಇದೆ ಅಂತ ಹೇಳ್ಬೋದಾಗಿದೆ. ಆದ್ರೆ ಇದು ಇಲ್ಲಿ ಅಂದ್ರೆ ಬೇರೆ ದೇಶದಲ್ಲಿ ಯುದ್ಧದ ಪರಿಣಾಮವಾಗಿ ಆಗ್ತಾ ಇರೋದೇ ಹೊರತು ದೇಶದಲ್ಲಿರುವಂತಹ ಆರ್ಥಿಕ ಪರಿಸ್ಥಿತಿಯ ಕಾರಣದಿಂದಾಗಿ ಅಲ್ಲ. ಹೀಗಾಗಿ ಸದ್ಯ ಜನರು ಕೂಡ ಇದನ್ನ ಅರ್ಥ ಮಾಡಿಕೊಂಡು ಅಕ್ಸೆಪ್ಟ್ ಮಾಡಿಕೊಳ್ಳುವಂತಹ ಒಂದು ಪರಿಸ್ಥಿತಿಯನ್ನ ಮತ್ತು ಅವರು ಮಾಡ್ಕೊಳ್ಬೇಕಾಗುತ್ತೆ. ಹೀಗಾಗಿ ಸದ್ಯ ಮುಂದಿನ ದಿನಗಳಲ್ಲಿ ಮತ್ತಷ್ಟು ದರ ಏರಿಕೆ ಆಗುವಂತಹ ಸಾಧ್ಯತೆಗಳು ಕೂಡ ತಳ್ಳಿ ಹಾಕುವಂತಿಲ್ಲ. ಥ್ಯಾಂಕ್ ಯು ಅಭಿಷೇಕ್ ಜಯಶಂಕರ್ ಡೀಟೇಲ್ಸ್ಗಾಗಿ. ಮತ್ತಷ್ಟು ಅಪ್ಡೇಟ್ ಗ್ರೌಂಡ್ ರಿಪೋರ್ಟ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವೀರೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ ಲಾಲ್ಬಾಗ್ ರೋಡ್ ಇಂದ. ವೀರೇಶ್, ಜನ ಏನ್ ಹೇಳ್ತಾರೆ? ನೀವು ಸಾಕಷ್ಟು ಜನರನ್ನ ಮಾತನಾಡಿಸಿದ್ರಿ, ಆನ್ ರೆಕಾರ್ಡ್, ಆಫ್ ದ ರೆಕಾರ್ಡ್ ಸಾಕಷ್ಟು ಜನರನ್ನ ಮಾತನಾಡಿಸಿದ್ರಿ. ಜನರ ನಾಡಿ ಮಿಡಿತ ಏನು ಈ ವಿಚಾರದಲ್ಲಿ? ಶ್ರೀಲಕ್ಷ್ಮಿಗೆ ಪೆಟ್ರೋಲ್ ಡೀಸೆಲ್ ದರ 95 ಪೈಸೆ ಈಗ ಜಾಸ್ತಿ ಮಾಡಿದ್ದಾರೆ. ಪೆಟ್ರೋಲ್ಗೆ 95 ಪೈಸೆ, ಡೀಸೆಲ್ಗೆ 94 ಪೈಸೆ ಜಾಸ್ತಿ ಮಾಡಿದ್ದಾರೆ. ಕಳೆದ 3-4 ದಿನ ಹಿಂದೆ 3 ರೂಪಾಯಿ ಜಾಸ್ತಿ ಮಾಡಿದ್ರು. ಬಟ್ ಜನಸಾಮಾನ್ಯರು ಒಂದ್ ಕಡೆ ಕೇಂದ್ರ ಸರ್ಕಾರದ ಪರವಾಗಿ ಮಾತಾಡ್ತಿದ್ರೆ, ಯಾಕಂದ್ರೆ ವಾರ್ ನಡೀತಿದೆ, ಅನಿವಾರ್ಯವಾಗಿ ದರ ಏರಿಕೆ ಮಾಡಿದ್ದಾರೆ. ಯಾಕಂದ್ರೆ ಭಾರತ ಸಂಕಷ್ಟದಲ್ಲಿದೆ, ಬೇರೆ ದೇಶದಲ್ಲಿ ಪೆಟ್ರೋಲ್ ಸಿಗ್ತಿಲ್ಲ, ನಮ್ಮ ದೇಶದಲ್ಲಿ ಪೆಟ್ರೋಲ್ ಸಿಗ್ತಿದೆ, ಅದು ನಮ್ಮ ಪುಣ್ಯ ಎಂಬುದು ಒಂದ್ ಕಡೆ ಇಲ್ಲಿನ ಸಿಟಿ ಜನ ಹೇಳ್ತಿದ್ರೆ, ಒಂದ್ ಕಡೆ ವಾಹನ ಸೌರಸ ಹೇಳ್ತಿದ್ರೆ. ಯಾಕಂದ್ರೆ ಬೇರೆ ಬೇರೆ ಬಂಕ್ಗಳು ಎಲ್ಲಾ ಕಡೆ
ಯಾವುದೇ ಕ್ಯೂ ಇರಲ್ಲ, ಪೆಟ್ರೋಲ್ ಆರಾಮಾಗಿ ಸಿಗ್ತಿದೆ. ಬಟ್ ಅನಿವಾರ್ಯವಾಗಿ ದರ ಏರಿಕೆ ಮಾಡಿದ್ದಾರೆ. ಬಟ್ ಕಾಂಗ್ರೆಸ್ ಸರ್ಕಾರ ಬರೇ ರಾಜಕೀಯ ಮಾಡುತ್ತೆ. ಇಲ್ಲಿ ಅವರು ದರ ಕಡಿಮೆ ಮಾಡಬಹುದಿತ್ತು, ಅವ್ರು ಮಾಡಲ್ಲ. ಇಲ್ಲಿ ಕರೆಂಟ್ ಬಿಲ್ ಜಾಸ್ತಿ ಮಾಡಿದ್ದಾರೆ, ನೀರಿನ ಬಿಲ್ ಜಾಸ್ತಿ ಮಾಡಿದ್ದಾರೆ, ಅದ್ರ ಬಗ್ಗೆ ಅವರು ಮಾತಾಡಲ್ಲ. ಒಂದು ಹೆಸರು ಚೇಂಜ್ ಮಾಡಕ್ಕೆ 40,000 ರೂಪಾಯಿ ಕೇಳ್ತಿದ್ರೆ ಆ ಒಂದು ದೃಷ್ಟಿಯಿಂದ ಅವರು ಇಲ್ಲಿ ದರ ಕಡಿಮೆ ಮಾಡಬೇಕು ಎಂಬುದು ಒಂದ್ ಕಡೆ ಸಿಟಿ ಜನ ಮತ್ತು ಒಂದ್ ಕಡೆ ವಾಹನ ಸವಾರರು ಒಂದ್ ಕಡೆ ಆಕ್ರೋಶ ಹೊರಹಾಗ್ತಿದ್ರೆ. ವಾರ್ ನಡೆಯುವ ಕಾರಣಕ್ಕೆ ದರ ಏರಿಕೆ ಆಗಿದೆ. ವಾರ್ ಕಡಿಮೆ ಆಯ್ತಿದ್ರೆ ಮತ್ತಷ್ಟು ಸಮಸ್ಯೆ ಆಗಲ್ಲ ಎಂಬುದು ಒಂದ್ ಕಡೆ ಇಲ್ಲಿನ ವಾಹನ ಸವಾರರು ಹೇಳ್ತಿದ್ರೆ. ಮಾತಾಡ್ತೀನಿ ಸರ್, ನಮಸ್ತೆ. ಪೆಟ್ರೋಲ್ ದರ, ಡೀಸೆಲ್ ದರ 95 ಪೈಸೆ ಜಾಸ್ತಿ ಮಾಡಿದ್ರೆ ಏನ್ ಹೇಳ್ತೀರ ಅಂತ? ನಮ್ಗೆ ಮಾತಾಡಿಲ್ಲ ಮನೆಯಲ್ಲಿ ಸರ್, ಈಗ ಸಾಕಷ್ಟು ಜನ ಇದಾರೆ, ಮಾತಾಡ್ತೀನಿ. ಸರ್ ನಮಸ್ತೆ. ಸರ್, ಪೆಟ್ರೋಲ್ ಡೀಸೆಲ್ ದರ ಜಾಸ್ತಿ ಮಾಡಿದ್ದಾರೆ, ಯಾಕಂದ್ರೆ ತುಂಬಾ ಸಮಸ್ಯೆ ಆಗಿದೆ ಎಂಬುದು ಕಡೆ ಇಲ್ಲಿನ ವಾಹನಸವರು ಹೇಳ್ತಿದ್ರೆ. ಸರ್, ಪೆಟ್ರೋಲ್ ಡೀಸೆಲ್ ದರ 95 ಪೈಸೆ ಜಾಸ್ತಿ ಮಾಡಿದ್ದಾರೆ, ಏನ್ ಹೇಳ್ತೀರಿ ಅಂತ? ಏನ್ ಜಾಸ್ತಿ ಮಾಡಿದ್ರೆ ತಪ್ಪ, ಏನ್ ಮಾಡಕ್ಕಾಗಲ್ಲ, ಅನುಭವಿಸಲೇಬೇಕು. ಜಾಸ್ತಿ ಆಗಿದೆ, ಅದಕ್ಕೇನ್ ಮಾಡಕ್ಕಾಗಲ್ಲ. ತೊಂದರೆ ಆಗಲ್ವಾ ಅಂತ? ತೊಂದರೆ ಆಗತ್ತೆ, ಅದಕ್ಕೇನ್ ಮಾಡ್ಬೇಕು ಇವಾಗ? ನಾವ್ ಮಾಡಿದ್ರೆ ಕೇಳ್ತಾರ? ನಾವ್ ಕೇಳಿದ್ರೆ ಅವ್ರು ಯಾರೇನು ಕೇಳಲ್ಲ ನಮಗೆ. ಏನ್ ಮಾಡಿದ್ರೆ ನಾವು ಅನುಭವಿಸಲೇಬೇಕು. ಕಳೆದ ವಾರ 3 ರೂಪಾಯಿ ಆಗಿತ್ತು, ಈಗ 95 ಪೈಸೆ ಆಗಿದೆ. 4 ರೂಪಾಯಿ ಆದ್ರೆ 5 ರೂಪಾಯಿ ನಾವು ಹಂಚಲೇಬೇಕು. ಏನ್ ಮಾಡಕ್ಕಾಗಲ್ಲ. ನಾವು ನಮ್ಮ ಮಾತು ಯಾರು ಕೇಳಲ್ಲ, ಅಷ್ಟೇ. ಅದು ಎಷ್ಟು ಬೇಗ ಅಷ್ಟು ನಾವು ಕರಿತಾ ಇರ್ಬೇಕು, ಯಾರು ಮಾತು ಕೇಳಲ್ಲ. ಕೇಂದ್ರ ಸರ್ಕಾರಕ್ಕಂತ ಏನ್ ಮಾಡಕ್ಕಾಗಲ್ಲ, ಅದು ಅವ್ರವ್ರ ಇಷ್ಟ. ಅದು ನಾವ್ ಏನ್ ಮಾಡಕ್ಕಾಗಲ್ಲ ಅದಕ್ಕೆ. ಇಲ್ಲಿ ಆಟೋ ಚಾಲಕರಿದ್ರೆ ಮಾತಾಡ್ತೀನಿ. ಸರ್ ನಮಸ್ತೆ. ಡೀಸೆಲ್ ಪೆಟ್ರೋಲ್ ದರ ಜಾಸ್ತಿ ಆಗಿದೆ, ಏನ್ ಹೇಳ್ತೀರಿ? ಸಾಕಷ್ಟು ಜನ ನೋ ಕಮೆಂಟ್ಸ್ ಅಂತಾರೆ, ನಾವು ಮಾತಾಡಲ್ಲ ಅಂತಾರೆ. ಯಾಕಂದ್ರೆ ಒಂದ್ ಕಡೆ ಕೇಂದ್ರದ ವಿರುದ್ಧ ಒಂದ್ ಕಡೆ ಕೆಲವು ಜನ ಅಸಮಾಧಾನ ಅವರಾಗ್ತಾರೆ, ಮತ್ತೊಂದ್ ಕಡೆ ರಾಜ್ಯ ಸರ್ಕಾರದ ತುಂಬಾ ಪ್ರಮುಖ ಪಾತ್ರವಿದೆ, ಅವ್ರು ಸಹ ಇಲ್ಲಿ ಕಡಿಮೆ ಮಾಡಬೇಕಾಗತ್ತೆ. ಇಲ್ಲಿ ಸಹ ಪ್ರತಿಯೊಂದು ದರ ಏರಿಕೆ ಮಾಡಿದ್ರೆ ಇನ್ನೂ 4-5 ರೂಪಾಯಿ ಜಾಸ್ತಿ ಆಗ್ಬಹುದು ಅಂತ ಒಂದ್ ಕಡೆ ಸಿಟಿ ಜನ ಹೇಳ್ತಿದ್ರೆ. ಯಾಕಂದ್ರೆ ವಾರ್ ನಡೆಯುವ ದೃಷ್ಟಿಯಿಂದ ಈಗ ಪೆಟ್ರೋಲ್ ಡೀಸೆಲ್ ದರ ಜಾಸ್ತಿ ಆಗಿದೆ ಎಂಬುದು ಒಂದ್ ಕಡೆ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ವೀರೇಶ್. ಡೀಟೇಲ್ಸ್ಗಾಗಿ